ಕನ್ನಡದ ಹೆಮ್ಮೆ, ಕನ್ನಡದ ಬಗ್ಗೆ ಹೇಳಬೇಕಂದ್ರೆ ಇವರು ನಿಜವಾಗ್ಲೂ ಕೋಟಿಗೊಬ್ರು ಎಂದು ಹೇಳಬಹುದು. ಇವರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡಬೇಕಂದ್ರೆ, ಸುಮ್ಮನೆ ಮಾತಾಡ್ತಾ ಕೂತಿದ್ರೆ ಹರಟೆ ಹೊಡಿತಿದ್ದಾರೆ ಅನ್ನೋ ಜನ, ಇವರೇನಾದ್ರೂ ಹರಟೆ ಹೊಡಿತಾ ಕೂತ್ರೆ ಸುಮ್ಮನೆ ಮಾತಾಡದೆ ಕೂತ್ ನೋಡ್ತಾರೆ. ಅಂತಹ ಮಾತಿನ ಮಲ್ಲ, ಉತ್ತಮ ವಾಗ್ಮಿ, ಕನ್ನಡದ ರೇಡಿಯೋ ಅಂತಾನೆ ಅನ್ಬಹುದು. ಮಾತಿಗೆ ಕನ್ನಡನು ನಾಚುತ್ತೆ, ಇಡೀ ಕರುನಾಡ ಕಿವಿ ಅರಳುತ್ತೆ. ಇವರ ಮಾತುಗಳು ಜೀವಕ್ಕೆ ಮಸಾಜ್, ಜೀವನಕ್ಕೆ ಮೆಸೇಜ್. ಹಿತವನ್ನು ಬಯಸುವವ ಪುರೋಹಿತ. ನಮ್ಮ ಕರುನಾಡನ್ನೇ ಒಂದು ಪುರ ಅಂತ ಅಂದ್ಕೊಂಡ್ರೆ ಇಡೀ ಕರುನಾಡ ಕನ್ನಡದ ಹಿತವನ್ನ ಬಯಸುವವರು ಈ ಕನ್ನಡದ ಪುರೋಹಿತ ಹಿರೇಮಗಳೂರು ಕಣ್ಣನ್ರವರು. ಇವರು ನಮ್ಮ ಚನ್ನಗಿರಿ ತಾಲೂಕಿನಲ್ಲಿರುವ ತಾವರೆಕೆರೆ ಗ್ರಾಮದ ಶಿಲಾಮಠದಲ್ಲಿ ಪುರೋಹಿತರುಗಳಿಗೆ 3 ದಿನಗಳ ಕಾಲ ಪೌರೋಹಿತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ನಮ್ಮ ಊರಿನ ಮುಖಂಡರಾದ TN ಚಂದ್ರಶೇಖರ್ ಸರ್ ಇವರು ನಮ್ಮ ಶಾಲೆಗೆ ಕನ್ನಡದ ಪುರೋಹಿತರಾದ ಹಿರೇಮಗಳೂರು ಕಣ್ಣನ್ರವರನ್ನ ಕರೆತಂದರು. ಇವರ ಕನ್ನಡದ ಮಾತುಗಳಿಂದ, ಒಗಟುಗಳಿಂದ ನಮ್ಮೆಲ್ಲರನ್ನು ಕೂಡ ರಂಜಿಸಿದರು. ಅದರ ಒಂದು ಸಣ್ಣ ತುಣುಕನ್ನು ನೋಡುವ ಬನ್ನಿ. ಕೊಂಬೆ ಇಲ್ಲದ ಮರ, ಕೊಂಬೆ ಇಲ್ಲದ ಮರ, ಕಾಯಿಲ್ಲದ ಮರ, ಕಸುವಿಲ್ಲದ ಮರ, ಬೇರಿಲ್ಲದ ಮರ, ಬೇರೂರಿದ ಮರ, ನೀವು ಕಣ್ಣಿಟ್ಟಿರುವ ಮರ, ಗಂಗಾವತಿಯ ಶಿಕ್ಷಕಿಯ ಮುಂದೆ ಕಣ್ಣಿಟ್ಟಿರುವ ಮರ, ಮಿಕ್ಕ ಶಿಕ್ಷಕಿಯರ ಮುಂದೆ ಕಣ್ಣಿಟ್ಟಿರುವ ಮರ, ಮುಖ್ಯೋಪಾಧ್ಯಾಯರ ಜೊತೆಲಿ ಇರುವವರೆಲ್ಲ ಕಣ್ಣಿಟ್ಟಿರುವ ಮರ, ನೀವು ಕಣ್ಣಿಟ್ಟಿರುವ ಮರ. ಆ ಮರ ಯಾ ಮರ? ಸೋತ್ರ ಕ್ಯಾಮರಾ. ಈ